ಎಲ್ಲರಿಗೂ ನಮಸ್ಕಾರ. ಹೀಗೆ ಮೊನ್ನೆ OPDಲಿ ಒಂದು ಫ್ಯಾಮಿಲಿ ಬಂದಿತ್ತು. ಅವ್ರದ್ದು ಮೇನ್ ಕಂಪ್ಲೇಂಟ್ ಏನಪ್ಪಾ ಅಂದ್ರೆ, ನನ್ನ ಮಗಳ ಕಿವಿಲಿ ಯಾವಾಗ್ಲೂ ಗುಗ್ಗೆ ತುಂಬಿಕೊಂಡೇ ಇರುತ್ತೆ. ಪ್ರತಿ 10 ದಿವಸ ಅಥವಾ 15 ದಿವಸಕ್ಕೊಮ್ಮೆ ಕಿವಿ ಕ್ಲೀನ್ ಮಾಡಿಸ್ತಾನೆ ಇರ್ಬೇಕು. ಡಾಕ್ಟ್ರೆ, ಇದಕ್ಕೇನು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ವಾ ಅಂತ ಕೇಳಿದ್ರು. ಆದ್ರೆ ನನ್ನ ಪ್ರಶ್ನೆ ಇಲ್ಲಿ, ಪ್ರತಿ 10 ದಿವಸ ಅಥವಾ 15 ದಿವಸಕ್ಕೊಮ್ಮೆ ಕಿವಿ ಕ್ಲೀನ್ ಮಾಡಿಸೋ ಅವಶ್ಯಕತೆ ಇದೆಯಾ? ಏನಪ್ಪಾ ಇದು, ಇಯರ್ ವ್ಯಾಕ್ಸ್ ಅಂದ್ರೆ ಕಿವಿಲಿರೋ ಗಲೀಜ್ ತಾನೆ, ಇದನ್ನ ಕ್ಲೀನ್ ಮಾಡಿಸ್ಬೇಕಾ ಬೇಡವಾ ಅಂತ ಬೇರೆ ಕೇಳ್ತಾ ಇದ್ದಾರೆ ಅಂತ ಅನ್ಕೊಂತಿರ್ತೀರ. ಈ ಇಯರ್ ವ್ಯಾಕ್ಸ್ ಅಂತ ಅಂದ್ರೆ ಏನು? ಇದು ಕಿವಿಯೊಳಗಿನ ಚರ್ಮ ಸಹಜವಾಗಿ ಪ್ರೊಡ್ಯೂಸ್ ಮಾಡುವಂತ ಒಂದು ಅಂಶ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ಕಿವಿಯೊಳಗೆ ನೀರ್ ಹೋಗ್ದಲೆ ಇರೋ ಹಾಗೆ ನೋಡ್ಕೊಳ್ಳೋದು. ಆಮೇಲೆ ಕಿವಿಯೊಳಗೆ ಅಕಸ್ಮಾತ್ ಆಗಿ ಏನಾದ್ರೂ ಹುಳ ಹೋಗಿದ್ರೆ ಅದನ್ನ ಅಲ್ಲೇ ಟ್ರ್ಯಾಪ್ ಮಾಡಿ ಇಡೋದು, ಸೋ ದಟ್ ಆ ಹುಳದಿಂದ ನಮ್ಮ ಕಿವಿಗೆ ಯಾವುದೇ ರೀತಿ ತೊಂದರೆ ಆಗ್ದಲೇ ಇರೋ ಹಾಗೆ ನೋಡ್ಕೊಳ್ಳೋದು. ಇದನ್ನ ನಾವು ಪದೇ ಪದೇ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕಿವಿಯಲ್ಲಿರೋ ಚರ್ಮಕ್ಕೆ ಒಂದು ಎಪಿಥೀಲಿಯಲ್ ಮೈಗ್ರೇಷನ್ ಅನ್ನೋ ಮೆಕ್ಯಾನಿಸಮ್ ಇರುತ್ತೆ. ಅಂದ್ರೆ ಕಿವಿಯಲ್ಲಿರೋ ಚರ್ಮನೇ ಒಳಗಡೆ ಇರೋ ವ್ಯಾಕ್ಸ್ ನ ತಂತಾನೆ ಆಚೆ ಹಾಕತ್ತೆ. ಇದಲ್ದಲೇನೆ ನಾವು ಪ್ರತಿ ಸಲ ಮಾತಾಡುವಾಗ, ಊಟ ಮಾಡುವಾಗ ನಮ್ಮ ಈ ಕೆಳದವಡೆ ಮೂವ್ಮೆಂಟ್ ಇಂದನೂ ಕಿವಿಯೊಳಗಿರೋ ವ್ಯಾಕ್ಸು ತಂತಾನೆ ಆಚೆ ಬರುತ್ತೆ. ಹಾಗಾದ್ರೆ ಈ ವ್ಯಾಕ್ಸ್ ನ ಯಾರು ಕ್ಲೀನ್ ಮಾಡಿಸ್ಬೇಕು? ಕಿವಿಯೊಳಗಡೆ ಇರೋ ವ್ಯಾಕ್ಸು ತುಂಬಾ ಗಟ್ಟಿಯಾಗಿ ಕಲ್ ತರ ಆಗಿರುತ್ತೆ, ಕಿವಿ ಬ್ಲಾಕ್ ಆಗಿರುತ್ತೆ, ಕಮ್ಮಿ ಕೇಳ್ತಾ ಇರುತ್ತೆ. ಇಂಥ ಪೇಷಂಟ್ಸು ತಮ್ಮ ಹತ್ರದಲ್ಲಿರೋ ENT ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕಿವಿನ ಕ್ಲೀನ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಬಿಟ್ಟು ಪ್ರತಿ 10 ದಿವಸ 15 ದಿವಸಕ್ಕೊಮ್ಮೆ ಹೋಗಿ ಕಿವಿನ ಕ್ಲೀನ್ ಮಾಡಿಸೋದು, ಇರೋ ಅಲ್ಪ ಸ್ವಲ್ಪ ವ್ಯಾಕ್ಸ್ನ ತೆಗೆದು ನಾರ್ಮಲ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ನ ಹಾಳು ಮಾಡ್ಕೋಬೇಡಿ. ಧನ್ಯವಾದಗಳು.